ಬೆಳೆನೂ ನಿಮ್ಮ ದಾನ, ಎತ್ತು ನಿಮ್ಮ ದಾನ. ಹೌದಪ್ಪ ಹೌದು. ಯಪ್ಪ ಹೊಲದಾಗ ನಾ ಬಿತ್ತಿನಲ್ಲ ಅದನ್ನು ನೀ ಕೊಟ್ಟಿದ್ದೆ, ಅದು ನಿನ್ನ ದಾನಾನೇ. ದಾನ ದಾನ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಹೌದಾ? ಸುಳಿದು ಸೂಸುವ ಗಾಳಿ ನಿಮ್ಮ ದಾನವಯ್ಯ. ಹಾ ನಿಮ್ಮ ದಾನವನ್ನು, ನಿಮ್ಮ ದಾನವನ್ನು ಉಂಡು. ಹೌದು. ಜಗತ್ತು ಹೆಂಗದ? ಹೆಂಗಪ್ಪ? ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾಕಾಣೆ ರಾಮನಾಥ. ಹೌದಪ್ಪ ಹೌದು. ನೋಡಿ ಎಂತ ಮಾತ. ಜಗತ್ತದೊಳಗೆ ಏನು ಬಂದಾದ ಎಲ್ಲ ನಂದಿಂದೆ ಆಗ್ಯಾದ, ಇದು ನಾನೇ ಮಾಡೀನಿ. ಎಲ್ಲ ನಮ್ದು 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 ಅನ್ನಕತ್ತೀವಿ ಭೂಮಿ ತಲೆ ಮ್ಯಾಲ. ಈ ಭೂಮಿ ತಲೆ ಮ್ಯಾಗ ಹುಟ್ಟಿವಿ. ಹೌದಾ? ಇದು ಎಲ್ಲಾನು ನನ್ನಿಂದೆ ಆಗ್ಯಾದ. ಹೌದು. ಸ್ವಾಭಾವಿಕವಾಗಿ ಹಳ್ಳಿ ಕಡೆ ಮಾತು ನಡೀತಾವ. ಹೆಂಗಪ್ಪ ಮಾತ? ಬಹಳ ಚಂದ ಮಾತಾಡ್ತಿರ್ತಾರ. ಹೆಂಗಪ್ಪ ಗೌಡ್ರ? ಒಂದು 8-10 ವರ್ಷಿನ ಹಿಂದ ನಮ್ಮ ಅಪ್ಪ ನಮಗ ಬ್ಯಾರಿ ಕೊಟ್ಟ. ಬ್ಯಾರಿ ಕೊಟ್ಟ ಇಂಥ ಕಾಕವ್ರ ಮುಂದೆ ಹೇಳ್ತಿರ್ತಾರ ನಮ್ಮಂತವ್ರು. ಏನತ್ತಪ್ಪ? ನಮ್ಮ ಅಪ್ಪ ಬ್ಯಾರಿ ಕೊಟ್ಟಪ್ಪ, 8-10 ವರ್ಷ ಆಯ್ತು. ಹೊರಗೆ ಹಾಕ್ಯಾನ? ಹೊರಗೆ ಹಾಕ್ಯಾನ. ಪುಟ್ಟು ಬಟ್ಟಿ ಮ್ಯಾಗ ಹೆಣ್ತಿನ ತಗೊಂಡು ಹೊರಗೆ ಬಂದೀನಿ. ಕಡೆಯಕ್ಕಾಗಿ ನಾನು 4 ದಿವಸ ಆಯ್ತು. ಕಾಕ ತನ ಕುರ್ಸಲೆ ಸಂಸಾರ ಚಲೋ ಮಾಡಿದಿ. ಹೌದಿಪ್ಪ ಹೌದು. ಏನು ಕಡೆಯಕ್ಕಾಗಿ ಬಂದೆ. ಹೌದಾ? ಎಲ್ಲಾ ನಿಮ್ಮಂತವ್ರು ಹೊಲಗೋಳು ಮಾಡಿ. ಹೌದು. ಅಟ್ಟೋ ಇಟ್ಟು 10 ವರ್ಷನ್ಯಾಗ ಒಂದ 5-10 ಎಕರೆ ಹೊಲ ತಗೊಂಡಿನಿ. ಹೌದು. ಮನಿ ಕಟ್ಟಿಸಿನಿ. ಹೌದು. ಮುಂದ ಮಕ್ಕಳು ದೊಡ್ಡವಾದು, ಶಾಲಿ ಕಲಿಸಿನಿ. ಹೌದು. ಶಾಲಿ ಕಲಿಸಿ ಅವಕ್ ನೌಕರಿ ಹಚ್ಚಿನಿ. ಹಚ್ಚಿ ಅವಕ್ ಒಳ್ಳೆ ಉತ್ತಮರ ಮನೆಯಿಂದ ಕನ್ಯಾ ತೆಗೆದು ಮಕ್ಕಳ ಲಗ್ನ ಮಾಡೀನಿ. ಮಕ್ಕಳ ಹೊಟ್ಟಿಲಿ ಮೊಮ್ಮಕ್ಕಳ ಕಂಡಿನಪ್ಪ. ನನ್ನ ಕೈ ಮ್ಯಾಗ ಇಟ್ಟಾಗ್ಯಾದ. ಆಗ್ಯಾದ. ಯಾರ ಕೈ ಮ್ಯಾಗ? ಯಾರ ಕೈಯಾಗಪ್ಪ? ನನ್ನ ಕೈ ಮ್ಯಾಗ ಏನು ಬಂದಾದ? ನಾನ್ನೋದು ಬಂದಾದ. ನನ್ನ ಕೈ ಮೇಲೆ ಎಲ್ಲಾ ಗಳಿಸಿರತ್ತಾನವ. ಏನತ್ತಾನ? ಇದು ಎಲ್ಲಾ ನಂದಿಂದೇ ಆಗ್ಯಾದ. ಅದಕ್ಕೆ ಆತ್ಮೀಯ ಬಂಧುಗಳೇ, ಏನಪ್ಪ ಈ ಮಾತಿನೊಳಗ ಹೊಲ ನೀ ತಗೊಂಡಿದಿ. ಒಪ್ಪುನು. ಮನಿ ನೀನೆ ಕಟ್ಟಿದಿ. ನಾನ ಕಟ್ಟಿನ್ರಿ. ಒಪ್ಪುನಪ್ಪ. ಮುಂದ ಸಂಸಾರದೊಳಗ ಮಕ್ಕಳು ಹುಟ್ಟ್ಯಾವ. ಅವರು ನಿನ್ನವರೇ. ಅವ್ರ ಹೊಟ್ಟಿಲಿ ಮೊಮ್ಮಕ್ಕಳು ನೀನು ಸ್ವಸ್ಥರ ತಂದವನೇ ನೀನಿ. ಹೌದು. ಎಲ್ಲಾ ತಂದವ್ರು ನಾವೇ. ಎಲ್ಲಾನು ನಿಂದ ನಿಂದ ನಿಂದತ್ತಿ ಹೇಳಕತ್ತೀರಿ. ಜಗತ್ತಿನೊಳಗ ನಿತ್ತು ಹೇಳ್ತೀರ್ಲೆ ಇಟ್ಟು ನಿಂದ ಅನ್ನವನ ಸಂಗಾಟ. ಒಂದ ದಿನ ಏನಾತ್ರಿ? ನಿನ್ನ ಸುತ್ತಮುತ್ತ ಕುಂದಿರ್ತಾರ, ಕುತ್ ಅಳತಾರ. ಯಾಕ? ಅವ್ರು ನಿನ್ನವ್ರೇ ಅದಾರ. ನೀ ಮಾಡಿದಕ್ಕ ಹೇಳಾಕತ್ತಾರ. ಹೌದಪ್ಪ ಹೌದು. ಹೌದಿಲ್ಲ? ಹಲೋ, ಏನಾತಪ್ಪ? ಹಲೋ, ಎಡ್ಡು ಬಂದಾದ್ರಿ. ಹೌದು. ಹಲೋ, ಟೆಂಟ್ ಹತ್ತಿದ ಕಾಂತ್ರಿ ಇದಕ್ಕ. ಇವ್ ಬಾಕ್ಸ್ ಅದ ನೋಡ್ರಿ. ಹಲೋ ಹಲೋ. ಹಲೋ ಚಲೋ ಅದ ಬಿಡ್ರಿ. ಹಲೋ, ಮೈಕ್ ಸಿಸ್ಟಮ್ ಚಿಪ್. ಹಲೋ ಚಲೋ ಆಗಿಲ್ರಿ? ಹಲೋ. ಇರ್ಲಿ ಬಿಡ್ರಿ. ಇಟೇ ಇರ್ಲ ಕಣ. ಇಲ್ರಿ. ಯಾರ ಮೈಕ್ನವ್ರು ಯಾರು ಇಲ್ಲನ್ರಿ? ಹಲೋ ಹಲೋ ಹಲೋ. ಬಿಟ್ಟು ಬಿಡು ಹೋಲಿ. ಹಲೋ. ಬಾರಪ್ಪ ಯೂಟ್ಯೂಬ್ ನೀ ಕಡೆ ಏನ್ರ ಮಾಡಿ ಅದಕ್ಕ. ಯಾರು? ಎಲ್ಲಿ? ಯೂಟ್ಯೂಬ್ ರೀ. ಇರ್ಲಿ ಬಿಡ್ರಿ. ಬಿಟ್ಟು ಬಿಡ್ರಿ. ಎಲ್ಲಿಗೆ ಬಿಟ್ಟಿದ್ರಿ? ಎಲ್ಲಿಗೆ ಬಿಟ್ಟಿದ್ದೆವು? ಮೈಕ್ ಕೇಳ್ರಿ. ಹಲೋ. ಚಲೋ ಅದ ನೋಡು. ಬೇಡ್ರಿ ಕಕ್ಕ. ಎಲ್ಲ ನಮ್ದು. ಎಲ್ಲಾರು ಸುತ್ತ ಕೂತಾರ. ನೀ ತಂದವ್ರಿ ಅದಾರ. ಎಲ್ಲಾರು ಸುತ್ತ ಕಡೆ ಕೂತ ಅಳ್ಳಾಕತ್ತಾರ.
ಹತ್ಯಾರ ಮಕ್ಕಳು ನಿನ್ನವರು, ಸ್ವಸ್ತ್ಯಾರ ನಿನ್ನವರು, ಹೆಂಡ್ರು ನಿನ್ನವರು, ಮೊಮ್ಮಕ್ಕಳು ನಿನ್ನವರು. ನೀ ಕಟ್ಟಿದ ಮನೆಯೊಳಗೆ ನಿನ್ನನ್ನು ಕುಂದರ್ಸ್ಯಾರ. ಆ ಗಳಿಗೆ ಒಳಗೆ ಯಾವಾಗೂ ನಿಂದಲ್ಲ, ನನ್ನ ಅನ್ನೋರಿಗೆ ಮೊದಲ ಅರಿವಿಲ್ಲ. ಹೌದಪ್ಪ ಹೌದಾ ಯಾವಾಗೂ ನಿಂದ ಅಲ್ಲ, ನಂದು ಅನ್ನವನಿಗೆ ಅರಿವಿಲ್ಲ. 4 ಮಂದಿ ಹಗಲಿ ಮ್ಯಾಗ ನಿನ್ನ ಹೊತ್ತಾರ. 4 ಮಂದಿ ಹೆಗಲ ಮ್ಯಾಲ ನಿನ್ನ ಹೊತ್ತಾರ. 4 ಮಂದಿ ಹಗಲಿ ಮ್ಯಾಗ ನಿನ್ನ ಹೊತ್ತಾರ. ನಿನ್ನವರು ನಿನ್ನ ಬೆನ್ನ ಹತ್ಯಾರ. 4 ಮಂದಿ ಹಗಲಿ ಮ್ಯಾಗ ನಿನ್ನ ಹೊತ್ತಾರ. ನಿನ್ನವರು ನಿನ್ನ ಬೆನ್ನ ಹತ್ಯಾರ. ಹತ್ಯಾರ ತಮ್ಮ ಏನಪ್ಪ ನಿನಗೆ ಎಲ್ಲಿತನ ಬರ್ತಾರ? ಎಲ್ಲಿತ್ತಾನೆಪ್ಪ ನಿನಗೆ ಎಲ್ಲಿತನ ಬರ್ತಾರ? ಹೌದಾ 4 ಮಂದಿ ಕೂಡಿ ಮ್ಯಾಗ ಮಣ್ಣು ಮುಚ್ಚುತ್ತನ ನಿನ್ನ ಸಂಗಾಟ ಇರ್ತಾರ. ಅಲ್ಲಿಗೆ ನಿನ್ನ ಬಿಟ್ಟು ದೂರ ಆತಾರ. ಯಾವಾಗ ನಿಂದು? ಹೌದು. ಹೊಲ ಗಳಿಸಿದಿ ಬತ್ತ ಇಲ್ಲ, ಮನಿ ಕಡಿಸಿದಿ ನಿನ್ನ ಸಂಗಾಟ ಬತ್ತ ಇಲ್ಲ. ಹೆಣ್ತಿ ನನ್ನಕ್ಕೆತಿದ್ದಿ, ಕೆಲಸಕ್ಕೆ ಹೋಗಿ ಬಂದ್ರ ಹೆಣ್ತಿ ಹೈರಾಣ ಆದಿತತ್ತೆ ತಿಳ್ಕೊಂಡು ತಮ್ಮ ಮಡ್ದಿಗೆ ಕುಂದರ್ಸಿ ಕಸ ಮುಸರಿ ಮಾಡಿ. ಹೌದು ಅಣ್ಣ ಬರಬರ ಇದು ಕೈ ತೆಗಿಲ್ಲ ಏನು? ಮಕ್ಕಳು ನನ್ನವ್ರತ್ತಿ ಹೇಳಿ ಹೌದು ಎಟ್ಟೆಲ್ಲ ಸಾಲಿ ಕಲಿಸ್ದಿ. ಹೌದಪ್ಪ ಹೌದು. ನೌಕರಿ ಹಚ್ಚದಿ ಕರೆ ಯಾವ ಮಕ್ಕಳು ನಿನ್ನ ಸಂಗಾಟ ಬಂದಾರ? ಇಲ್ಲಪ್ಪ ಇಲ್ಲ. ಮೊಮ್ಮಕ್ಕಳು ಹುಟ್ಟ್ಯಾವ, ಮಕ್ಕಳ ಹೊಟ್ಟಿಲತ್ತಿ ಅವಕ್ಕ ಹೆಗಲಿ ಮ್ಯಾಗ ಹೊತ್ತುಕೊಂಡು ಊರೆಲ್ಲ ತಿರುಗಾಡಿ ನನ್ನ ಮೊಮ್ಮಕ್ಕಳ ಮಂದಿಗೆ ತೋರಿಸ್ದಿ. ಯಾರ ನಿನ್ನವ್ರಪ್ಪ? ಯಪ್ಪ ಯಾವಾದು ನಿಂದ ಅಲ್ಲ, ಶಾಶ್ವತ ಅಲ್ಲದು. ಈ ಮರ್ತ್ಯಕ್ಕ ಬರ್ಬೇಕಾದ್ರೂ ಖಾಲೇನೆ ಅದ, ಹೋಗಬೇಕಾದ್ರೂ ಖಾಲೇನೆ ಅದ. ಹೌದಪ್ಪ ಹೌದು. ಯಾವಾಗೂ ಸಂಗಾಟ ಒಯ್ಯುವುದಿಲ್ಲ, ಸಂಗಾಟ ತರೋದು ಇಲ್ಲ. ಕೊಳ್ಳಾಗ 5 ಗುಂಜು ಬಾದಾಮಿದ್ರು ಅದನ್ನು ಹೊರ ತೆಗಿತಾರ ಸಯನ. ಹೌದಿಲ್ಲ, ಬಿಡಂಗಿಲ್ಲ. ಅದಕ್ಕೆ ಹೇಳೋದದ ಏನಪ್ಪ ನೀವು ತಿಳ್ಕೊಂಡಂಗ ನೀವು ಯಾವಾಗ ಹೊಲಾನು ನೀವು ಗಳಿಸಿಲ್ಲ, ಮನಿ ನೀವು ಗಳಿಸಿಲ್ಲ. ಹೌದಪ್ಪ ಹೌದು. ನೀವೆಲ್ಲ ಹತ್ತಿರ್ಬೇಕು. ಏನ್ ಹುಚ್ಚಲ್ಲ ಗೌಡ್ ಹಿಂಗ್ಯಾ ಕೇಳಕತ್ತಿದ್ದು? ದಿನನಿತ್ಯ ಹೊಲ್ದಾಗ ಹೋಗಿ ಕಬ್ಬಿಗೆ ನೀರು ಬಿಟ್ಟು ದೊಡ್ಡ ಹೈರಾಣ ಅದೀವಿ ನಾವು. ಕಬ್ಬಿಗೆ ಗೊಬ್ಬರ ಹಾಕಿವಿ, ಹಿಂಗ್ಯಾಕೆ ನಮ್ಮದ ಅಲ್ಲಲ್ಲಕತ್ತಾನ. ಹಿಂಗ ವಿಚಾರ ಇರ್ತಾವ. ಅದಕ್ಕೆ ಅಪ್ಪಗೋಳೆ ಇವತ್ತ ನೀವು ನಾವು ಹುಟ್ಟಿ ಬರೋಕ್ಕಿಂತ ಮೊದಲ ಈ ಭೂಮಿ ಮ್ಯಾಗ ನೆಲ ತಯಾರಾದ, ಗಾಳಿ ತಯಾರಾದ, ಅನ್ನ ತಯಾರಾದ, ಧಾನ ದೌಲತ್ ಸಿರಿ ಸಂಪತ್ತ ಸೃಷ್ಟಿಕರ್ತ ಭಗವಂತ ನಾವು ನೀವು ಹುಟ್ಟಕ್ಕಿಂತ ಮೊದಲೇ ಈ ಭೂಮಿ ಮ್ಯಾಗ ತಯಾರು ಮಾಡಿಟ್ಟಾನಂದ್ರ ಹಂಗಾದ್ರ ನಾವು ನೀವು ಏನು ಗಳಿಸಿವಿ? ನಾವು ನೀವು ಏನು ಗಳಿಸಿವಿ? ಅದ ಒಂದು ಹೇತಿರ ಒಂದ ಗಳಿಸಿವು. ಹೌದಿಲ್ಲ? ಅದಕ್ಕ ಇರ್ಲಿ. ಹೌದಪ್ಪ. ಯಾಕಪ್ಪ ಅಂತಂದ್ರ ಯಾಕ್ರಿ ಈಗಾಗಲೇ ಬಹಳ ಉತ್ತಮ ರೀತಿಯಿಂದ ಸರಾಗವಾಗಿ ಸತ್ಸಂಗದ ಸೇವಾ ನಡೆದಾವ. ಒಂದು ಅಗಲೋದು, ಒಂದು ಕೂಡುವುದು. ಹೌದು. ಒಂದು ಅಗಲುದು, ಮತ್ತೊಂದು ಕೂಡುವುದು. ಹೌದು. ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದರಾಗಿರ್ತಕ್ಕಂಥವ್ರು ಗುರ್ಲಿಂಗ್ ಮಾಸ್ತರ್ ಅವರು, ಗುರುಲಿಂಗ ಸರ್, ಹೌದು, ಅವರು ಪಾಲಿಗೆ ಒಳ್ಳೆಯ ಒಂದು ಚಲೋ ಪಾಲ ಹಿಡ್ಕೊಂಡು ಕಾಮಗ ಎರಿ ಹೊಲ ಹಿಡ್ಕೊಂಡು ಮಡ್ಡಿ ಹೊಲ ಬಿಟ್ಟಾರ. ನಮಗ ಒಂದು ಬಿಟ್ಟಾರ, ಏನ್ ತೊಂದರೆ ಇಲ್ಲ. ಮಡ್ಡಿ ಹೊಲ ತೊಂದು ಏನ್ ಮಾಡುದು ಗೌಡ್ರ? ಇರ್ಲಿ, ಅದರೊಳಗೆ ಬಿತ್ತಿ ಬೆಳೆಯುವಂತ ಶಕ್ತಿ ನನ್ನಪ್ಪ ಮಾಳಿಂಗರಾಯ ಕೊಡ್ಲಿ ಅಂತ ತಿಳ್ಕೊಂಡು ಹೌದಾ ಗುರುನಾಥನ ಸ್ಮರಣೆ ಈ ಸಭದಾಗ ಮಾಡುತ್ತ ನಮ್ಮ ಪಾಲಿಗೆ ಬಂದಿರತಕ್ಕಂತ ಯಾವಾದಂದ್ರ ಯಾವ್ದಪ್ಪ? ಅಗಲುವುದು ನಮಗ ಬಿಟ್ಟಾರ, ಕೊಡುವುದು ಅವ್ರು ಹೇಳ್ಯಾರ. ಅದಕ್ಕೆ ಉದಾಹರಣೆ ಬಹಳ ಚಂದ. ಲಚ್ಚಾಣ ಸಿದ್ಧಲಿಂಗ ಮುತ್ಯಾನ ಉದಾಹರಣೆ ಕೊಟ್ಟು ಹೌದು ಗುರೂಜಿ ಅವರು ಹೇಳಿ ಹೋಗ್ಯಾರ. ಮುತ್ಯ ಹೋಗಿ ಶಂಕರ್ಲಿಂಗ ಮುತ್ಯಾನ ಕೂಡ್ಯಾನ. ಕೂಡುದ್ರಿಂದ ಅವನ ಹೆಸರ ಜಗತ್ತದೊಳಗ ಬೆಳೆದಾದ, ಉಳಿತು ಅಂತ ಹೇಳಿದ್ರು ಅವರು. ಕೂಡುವುದೇ ಶ್ರೇಷ್ಠ ಅದ. ಹೌದು. ಇನ್ನ ಅವನೋದು ಹೆಂಗ ಶ್ರೇಷ್ಠ ಐತಿ ಕೇಳ್ರಿ. ಹೇಳ್ರಿ ಗೌಡ್ರು. ತ್ರತ ಕೃತ ದ್ವಾಪಾರ ಕಲಿಯುಗ. ಹೌದು, ಸದ್ಯಕ್ಕೆ ಕಲಿಯುಗ. ಹೆಂಗ? ತ್ರತ ಕೃತ ದ್ವಾಪಾರ ಕಲಿಯುಗ. ಹೌದು, ಮಾತಾಯ್ತು. ಹೌದು, ಏನತ್ತ? ತ್ರತಾಯುಗದಾಗ ಹೌದು ಯಾವ ರೇಣುಕಾ ಯಲ್ಲಮ್ಮ ದೇವಿ ಮಗ ಪರಶುರಾಮ, ತಂದಿ ಜಮದಗ್ನಿ ಮಹಾಮುನಿ. ಹೌದಪ್ಪ ಹೌದು.
ಏನಂದ ಏನಂದ್ಯಪ್ಪ? ಯಾವ ರೇಣುಕ ಎಲ್ಲಮ್ಮ ದೇವಿ ಹೌದು. ಒಂದ ಪತಿಯ ಪೂಜಕ್ಕ ಹೋಗಿ ನೀರು ತರುವಂತ ಸಂದರ್ಭದೊಳಗ ಹೌದಪ್ಪ ಹೌದು. ಸಮಯ ವ್ಯರ್ಥ ಮಾಡಿ ಬಂದಿರೋದ್ರಿಂದ ಹೌದು. ಮಗನಿಗೆ ಕರೆದು ಹೇಳ್ತಾನ, ಏನತ್ತ? ನಿನ್ನ ತಾಯಿದ್ದಂತಕಿ ಹೌದಾ ನನ್ನ ಪೂಜೆದ ಒಂದು ಸರಿಯಾದ ಸಮಯಕ್ಕೆ ಶೀತಾಳ ತಂದು ಕೊಡದ ಕಾರಣ ನಿನ್ನ ತಾಯಿ ಶಿರಚ್ಛೇದನ ಮಾಡಬೇಕಾಗ್ಯದ. ರುಂಡ ಕಡಿಬೇಕತ್ತ. ಯಾರು ಹೇಳಿದ್ರು? ಯಾರಪ್ಪ? ಜಮದಗ್ನಿ ಮಹರ್ಷಿ ಹೇಳ್ದ. ಹೇಳ್ದ ಹೇಳದ ಮ್ಯಾಗ ಪರಶುರಾಮ ಏನ್ ಮಾಡಿದ? ಪರಶುರಾಮ ಹೌದಾ ಜಗತ್ತದೊಳಗ ತಂದೆ ತಾಯಿನೇ ದೊಡ್ಡವರು. ಹೌದು. ತಂದೆ ತಾಯಿ ಹೊರತು ದೇವರು ಇಲ್ಲ. ತಂದೆ ಹೇಳಕತ್ತಾನಂದ್ರ ತಾಯಿ ಶಿರಚ್ಛೇದನ ಮಾಡ್ಬೇಕಂತ ತಿಳ್ಕೊಂಡು ಪರಶುರಾಮ ಏನ್ ಮಾಡಿದ? ಶಿರಚ್ಛೇದನ ಮಾಡೋಕ್ಕಿಂತ ಮುಂಚಿತವಾಗಿ ತಂದೆ ಕಡೆದಿಂದ 3 ವರ ತಗೊಂಡವ. ಏನಪ್ಪ 3 ವರ? ನನ್ನ ಸಂದರ್ಭ ಬಂದಾಗ ಹೌದಾ ನಾ ಯಾವ ವರ ಕೇಳ್ತೀನಿ ಆ ವರ ನೀ ನನಗ ಪ್ರತಿಪಾದಿಸಬೇಕು, ಕೊಡಬೇಕಂದ ಕಾಲಕ್ಕೆ ಜಮದಗ್ನಿ ಮಹರ್ಷಿಗಳು ಹೌದು ಮಗನಿಗೆ ಆಯ್ತು 3 ವರ ಕೊಡ್ತೀನತ್ತೆ ಮಾತು ಕೊಟ್ಟರು. ಹೌದಾ ಪರಶುರಾಮ ತಾಯಿ ಶಿರಚ್ಛೇದನ ಮಾಡಿದ. ತಾಯಿ ರುಂಡ ಕಡದ ಧರಣಿಗೆ ಬೆತ್ತು. ಹೌದು. ರುಂಡ ಒತ್ತಾಟಿ ದೇಹ ಒತ್ತಾಟಿ ಬಿತ್ತು. ರುಂಡ ಕಡದ ಧರಣಿಗೆ ಬಿತ್ತು. ಹೌದಾ ಅವಾಗ ಪರಶುರಾಮಗ ಅರಿವಾಯ್ತು. ಏನತ್ರಿಪ್ಪ? ಹಡದ ತಾಯಿ ಶಿರಚ್ಛೇದನ ಮಾಡಿ ನನ್ನ ಕಾಲಕ್ಕ ನನ್ನ ತಾಯಿನ ನಾ ಮರಳಿ ಹೌದಾ ಜೀವಂತ ಮಾಡ್ಬೇಕನ್ನೋ ಉದ್ದೇಶದಿಂದ ಹೌದಪ್ಪ ತಂದೆಗೆ ಕೇಳದ. ಏನತ್ತು ಯಪ್ಪ 3 ವರವಿನ ಪೈಕಿ ನನಗ 1 ವರ ಕೊಡು. ಈಗ ಹೌದಪ್ಪ ಹೌದು. ತಾಯಿ ನಾ ಹೆಂಗ ಶಿರಚ್ಛೇದನ ಮಾಡಿನಲ್ಲ ನನ್ನ ತಾಯಿಗೆ ಹೊಳ್ಳಿ ಜೀವಾತ್ಮ ತುಂಬಂದ. ಹೌದಪ್ಪ ಹೌದಾ ಜಮದಗ್ನಿ ಮಹರ್ಷಿ ತಥಾಸ್ತು ಅಂದ. ಹೌದಾ ಹೊಳ್ಳಿ ತಾಯಿ ಜೀವ ತುಂಬಿತು. ಹೌದಪ್ಪ ಹೌದು. ಮುಂದ ನೋಡ್ರಿ ಹೆಂಗೈತಿ ವಿಷಯ. ಈ ಪರಶುರಾಮಗೆ ಹೇಳಕ್ಕಿಂತ ಮೊದಲು ಜಮದಗ್ನಿ ಮಹರ್ಷಿ ಏನು ಮಾಡಿದ್ದ? 3 ಮಂದಿ ಮಕ್ಕಳು ಇದ್ರು, ಅವರಿಗೂ ಹೇಳಿದ್ದ. ಅವರ ತಂದೆ ಮಾತು ತಿರಸ್ಕಾರ ಮಾಡಿದ್ದಕ್ಕೆ ಶ್ರಾಪ ಕೊಟ್ಟು 3 ಮಕ್ಕಳನ್ನು ಸುಟ್ಟಿದ್ದ. ಹೌದಪ್ಪ ಹೌದು. ಹೊಳ್ಳಿ ನನ್ನ 3 ಮಂದಿ ಅಣ್ಣತಮ್ಮರು ಬೇಕಂದ. ಆಗ ತಥಾಸ್ತು ಅಂದ ಕಾಲಕ್ಕೆ 3 ಮಂದಿ ಅಣ್ಣತಮ್ಮರು ಜೀವಂತಾಗಿ ನಿತ್ರು. ಹೌದು. ಇನ್ನ 1 ವರ ಬಾಕಿ ಉಳಿತು. ಏನಪ್ಪ ಅದು? ಅವಾಗ ತಾಯಿ ಹೇಳ್ತಾಳ, ಏನತ್ತ? ಪರಶುರಾಮ ತಂದೆಯ ಮಾತು ಕೇಳಿ ನೀ ನನಗೆ ಶಿರಚ್ಛೇದನ ಮಾಡಿದಿ, ಅದರ ಪಶ್ಚಾತ್ತಾಪ ನೀ ಅನುಭವಿಸಬೇಕಾಗ್ಯದ. ಹೌದಪ್ಪ ಹೌದು. ಈಗ ಅಗಲೂನು ಹೌದು. ಈಗ ಅಗಲುದದ ನಾನು ನೀನು ಮುಂದಿನ ಜನ್ಮದಾಗ. ಹೌದಪ್ಪ ಹೌದು. ಹಲೋ ಮತ್ ಹೋದ್ರಿ ಕೃತಾಯುಗದಾಗ. ಹೌದಪ್ಪ ಹೌದು. ನೀ ರಾಮಾಗಿ ಹುಟ್ಟಿ ಬಾ, ನಾ ಕೈಕೇಯಾಗಿ ಹುಟ್ಟಿ ಬಂದು ಹೌದಾ ನಿನ್ನ ಅರಮನೆಯಿಂದ ಅಗಲಿಸಿ ನಿನಗೆ ವನವಾಸಕ್ಕೆ ಕಳಿಸ್ತೀನಿ ಅಂತ ಹೇಳಿ ಯಾರು? ಎಲ್ಲಮ್ಮ ದೇವಿ ಹೌದಾ ಪರಶುರಾಮಗೆ ಹೇಳ್ಯಾಳ. ಹೌದಪ್ಪ ಹೌದು. ಆ ಮಾತಿನ ಪ್ರಕಾರ ಕೃತಾಯುಗದಾಗ ಪರಶುರಾಮ ಶ್ರೀರಾಮಚಂದ್ರ ಆಗಿ ಹುಟ್ಟಿ ಬಂದ, ಎಲ್ಲಮ್ಮ ದೇವಿ ಕೈಕೆಯಾಗಿ ಹುಟ್ಟಿ ಬಂದು ಹೌದಾ ರಾಮನ್ನ ವನವಾಸಕ್ಕೆ ಕಳಿಸಿದಳು. ಹೌದಪ್ಪ ಹೌದು. ಏನು ಅರಮನೆಯಿಂದ ಅಗಲಿಸಿದಳು. ಹೌದು.